ಡೇಸಿಂದ ಯಾವುದೂ ವ್ಲಾಗ್ ಹಾಕಿಲ್ಲ. ಏಕೆ ಅಂತಂದರೆ ಹೊರಗಡೆ ಎಲ್ಲೂ ಹೋಗಿಲ್ಲ, ಮತ್ತು ಮಳೆ ಬೇರೆ ಬರ್ತಾಯಿತ್ತು. ಸೊ ಅದಕ್ಕೆ 15 ಡೇಸಿಂದ ಯಾವುದು ವ್ಲಾಗ್ಸ್ ಹಾಕಿಲ್ಲ, ಏನಿಲ್ಲ. ಸುಮ್ಮನೆ ಮನೆಯಲ್ಲೇ ಇದ್ದಿದ್ದಾಯಿತು. ಫಿಲ್ಮ್ ನೋಡೋದು, ನಿದ್ದೆ ಮಾಡೋದು, ಬರೀ ಅದೇ ಕೆಲಸ ಆಗಿತ್ತು. ಓಕೆ, 15 ಡೇಸ್ ಆದಮೇಲೆ ಇವತ್ತು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಅದಕ್ಕೆ ಬಿಸಿಲು ಬರ್ತಿದೆಯಲ್ಲ, ಒಂದು ಸ್ವಲ್ಪ ಗಾಡಿ ಹೊರಗಡೆ ತೆಗಿಯೋಣ ಅಂತ ಹೋದೆ. ಬಟ್ ಅವಾಗ ಏನಾಯಿತು ಅಂದರೆ ನೀವೇ ನೋಡಿ. ಈ ಥರ ಆಯಿತು. ಅದಕ್ಕೆ ಮೋಸ್ಟ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಅದು ಪ್ಯಾನಲ್ ಎಲ್ಲ ತೆಗೆದು ನೋಡಿದಾಗ ವೈರ್ ಕಟ್ಟಾಗಿದೆ. ಅದನ್ನು ಈಗ ಗ್ಯಾರೇಜಿಗೆ ಹೋಗಿ ರಿಪೇರಿ ಮಾಡಿಸಲೇಬೇಕು. ಸೊ ದ ಪ್ರಾಬ್ಲಮ್ ಈಸ್ ಹೌ ಟು ಸ್ಟಾರ್ಟ್ ನಾವು. ಇದನ್ನು ಹೇಗಾದರೂ ಈಗ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಗಾಡಿ ತಳ್ಳಬೇಕಾಗುತ್ತೆ. ಅದಕ್ಕೆ ಒಂದು ಜುಗಾಡಿರುತ್ತೆ. ಏನು ಅಂದರೆ ಈ ಬ್ಯಾಟ್ರಿ ವೈರ್ ಇದೆಯಲ್ಲ, ಇದನ್ನು ಹೀಗೆ ಟಚ್ ಮಾಡೋದು ಅದಕ್ಕೆ ಬ್ಯಾಟ್ರಿಗೆ, ಆಮೇಲೆ ಸೆಲ್ಫ್ ನೋಡೋಣ ವರ್ಕ್ ಆಗುತ್ತಾ ಅಂತ. ವರ್ಕ್ ಆಯ್ತು ಈಗ. ಬ್ಯಾಟ್ರಿದು ಏನು ಪ್ರಾಬ್ಲಮ್ ಅಂದರೆ ವೈರ್ನ ಫುಲ್ ಸಾಲ್ಡ್ರ್ ಮಾಡಿಸ್ಬೇಕು. ಸೊ ಅದಕ್ಕೆ ಗ್ಯಾರೇಜ್ ಹತ್ರ, ಇಲ್ಲೇ ಮನೆ ಹತ್ರ ಇರೋ ಗ್ಯಾರೇಜ್ ಹತ್ರ ಬಂದೀವಿ. ಸಾಲ್ಡ್ರ್ ಮಾಡಿಸ್ತಾ ಇದ್ದೀವಿ ಅದಕ್ಕೆ. ಅದನ್ನು ಮತ್ತೆ ವೆಲ್ಡಿಂಗ್ ಪೊಸಿಷನ್ ಯಾಕೋ ರಾಂಗ್ ಆಗಿದೆ. ಸೊ ಮತ್ತೆ ವೆಲ್ಡ್ ಮಾಡಬೇಕೀಗ. ಆಪೋಸಿಟ್ ಡೈರೆಕ್ಷನಲ್ಲಿ ವೆಲ್ಡ್ ಮಾಡಿದ್ರು ಅದನ್ನು. ಅದಕ್ಕೆ ಈಗ ಸರಿಯಾದ ಡೈರೆಕ್ಷನಲ್ಲಿ ವೆಲ್ಡ್ ಮಾಡ್ತಿದ್ದಾರೆ. ಕ್ಲ್ಯಾಂಪ್ಸ್ನ ಹುಡುಕೊಂಡು ಹೋಗೋಕೆ ಈಗ ಸದ್ಯಕ್ಕೆ ಸಿಟಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಮಧ್ಯದಲ್ಲೆಲ್ಲ ಗಾಡಿ ಸ್ಟಾಪ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಸಾಲ್ಡ್ರ್ ಮಾಡಿಸ್ಬಿಟ್ಟು ಆಮೇಲೆ ಕ್ಲ್ಯಾಂಪ್ಸ್ನ ಹುಡುಕಬೇಕು. ಈಗ ವೆಲ್ಡ್ ಮಾಡಿರೋದು ಕರೆಕ್ಟಾಗಿ ಪೊಸಿಷನ್ ಕೂಡ ಸರಿ ಇದೆ, ಮತ್ತು ವೆಲ್ಡಿಂಗ್ ಕೂಡ ಸರಿ ಇದೆ. ಇದನ್ನೆಲ್ಲ ಕನೆಕ್ಟ್ ಮಾಡಾದ್ಮೇಲೆ ನೋಡಬೇಕು ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ. ಏನು ಆಗುತ್ತೆ ಆಲ್ಮೋಸ್ಟ್, ಯಾಕೆಂದರೆ ಇದು ಸಾಲ್ವ್ ಮಾಡಿರೋದಲ್ವಾ, ಅದರಲ್ಲಿ ಏನು ಅಷ್ಟು ಪ್ರಾಬ್ಲಮ್ ಬರೋಲ್ಲ. ಬಟ್ ಇದು ಟೆಂಪರರಿ ಸೊಲ್ಯೂಷನ್ ಟೈಪ್. ಇದು ಪರ್ಮನೆಂಟ್ ಅಂದರೆ ಅದು ಕ್ಲ್ಯಾಂಪ್ ಹಾಕಿದರೆ ಬೆಟರು. ಯಾಕೆಂದರೆ ನೆಕ್ಸ್ಟ್ ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ಇದು ಸಾಲ್ವ್ ಮಾಡಿರೋದ್ರಿಂದ ಅದನ್ನು ಕೀಳಬೇಕಾಗುತ್ತೆ. ಆ ಥರ ಕಿತ್ತರೆ ಮತ್ತೆ ಅದನ್ನು ಸಾಲ್ವ್ ಮಾಡಬೇಕು. ಸೊ ಕ್ಲ್ಯಾಂಪ್ಸ್ ಇದ್ದರೆ ಬೆಟರು. ಸೊ ಅಟ್ ಲಾಸ್ಟ್ ರೆಡಿ ಆಯಿತು ಸಾಲ್ಡ್ರ್ ಮಾಡಿ. ಈಗ ನೋಡೋಣ ಆನ್ ಮಾಡಿ ಬರುತ್ತಾ ಅಂತ. ಎಸ್, ಬರ್ತಾಯಿದೆ. ರೆಡಿ, ಫುಲ್ ರೆಡಿ ಇಂತು. ಈ ಬ್ಯಾಟ್ರಿದು ಕ್ಲ್ಯಾಂಪ್ ಸ್ಪೆಷಲ್ಲಾಗಿ ಸಿಗುತ್ತೋ ಇಲ್ಲೋ ಅನ್ನೋದು ಡೌಟ್ ಇತ್ತು. ಅದಕ್ಕೆ ಜೊತೆಗೆ ವೆಲ್ಡಿಂಗ್ ಮಾಡ್ತಾಯಿತ್ತು. ಇನ್ನು ವೆಲ್ಡಿಂಗ್ ಮಾಡ್ತಾದ್ಮೇಲೆ ಅದು ಬ್ಯಾಟ್ರಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ವೆಲ್ಡಿಂಗ್ ಇರುತ್ತೆ. ಆಮೇಲೆ ಕಿತ್ತಾಕ್ಬೇಕಾಗುತ್ತೆ ಅಷ್ಟೇ. ಅಟ್ ಲಾಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದು
ಅದು ಯಾಕಂಗಾಗಿತ್ತು ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ ರಸ್ಟ್ ಟೈಪ್ ಬಂದಿತ್ತು. ಏನೋ ಬಿಕಾಸ್ ಮಳೆ ಸೀಸನ್ ಅಲ್ವ, ಅದಕ್ಕೆ ಏನಾದರೂ ಮಾಯ್ಶ್ಚರಿಂದ ಆ ಥರ ಏನೋ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಕ್ಲ್ಯಾಂಪ್ಸ್ ಹಾಕಬೇಕು ಅಂತ ಸ್ವಲ್ಪ ಸರ್ಚ್ ಮಾಡಿದೆ. ಕ್ಲ್ಯಾಂಪ್ಸ್ ಸಿಗೋದು ಆಜಾದ್ ರೋಡಿಗೆ ಹೋದರೆ ಸಿಗುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಅಲ್ಲಿವರೆಗೂ ಹೋಗ್ಬೇಕು ಅಂದರೆ ಮಧ್ಯದಲ್ಲಿ ಎಲ್ಲರೂ ಗಾಡಿ ಆಫ್ ಆಗಿರೋ ಪ್ರಾಬ್ಲಮ್ ಆಗೋದು. ಅದಕ್ಕೆ ಅಲ್ಲಿವರೆಗೂ ಹೋಗಲಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಅದನ್ನು ವೆಲ್ಡಿಂಗ್ ಮಾಡಿಸ್ಕೊಂಡು ಬಂದಾಯಿತು. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಮತ್ತೇನಾದರೂ ವೆಲ್ಡಿಂಗ್ ಅಕಸ್ಮಾತ್ ಏನಾದರೂ ಅದು ಹೊರಗಡೆ ಬಂದರೆ ಅಂತ ಒಂದು ಸ್ವಲ್ಪ ವೆಲ್ಡಿಂಗ್ ಸರಿ ಇದ್ದಾಗಲೇ ಹೋಗ್ಬಿಟ್ಟು ಕ್ಲ್ಯಾಂಪ್ಸ್ಗಳನ್ನೆಲ್ಲ ರೆಡಿ ಇಟ್ಕೊಂಡ್ರೆ ಬೆಟರು. ನಿಮಗೆ ಎಲ್ಲಾದರೂ ಆ ಥರ ಕ್ಲ್ಯಾಂಪ್ಸ್ಗಳು ಸಿಗುತ್ತೆ ಅನ್ನೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಹೋಗಿ ಸ್ವಲ್ಪ ಕ್ಲ್ಯಾಂಪ್ಸ್ಗಳನ್ನ ತಗೊಬರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, 15 ಡೇಸಿಂದ ಕೂತು ಸುಮ್ಮನೆ ಬೋರ್ ಆಗ್ತಿತ್ತು. ಅದಕ್ಕೆ ಲೈಟಾಗಿ ಇರಲಿ ಅಂತ ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ ವ್ಲಾಗ್ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡಿ. ಓಕೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.